ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ವೆಂಕಟೇಶ್ ಪಾರಿಜಾತದಲ್ಲಿ ಇವತ್ತು 9ನೇ ಅಧ್ಯಾಯ. ಶ್ರೀವಾಣಿ ಭಾರತಿ ಗೌರಿ ಶಚಿಭಿಹೇ ಸ್ನಾಪಿತೋ ಅವತಾತ್ ಕುಬೇರಾಲಬ್ಧವಿತ್ತೋರ್ಚನ ವಿಪ್ರಾನ್ ಲಕ್ಷ್ಮೀ ಪ್ರಿಯಂಕರಃ. ಸಿರಿಸಹಿತನಾಗಿರುವ ಹರಿಯ ಆಗ್ನೆಯ ಕೊಂಡು ಪರಮೇಷ್ಠಿ ಮಾಡಿದ ಪರಮಾಷ್ಟವರ್ಗಕ್ಕೆ ತ್ವರದಿ ಮುಂದುದ್ಯೋಗ ಸರಸ್ವತಿ ಮೊದಲಾದ ಸರಸಿಜಾಕ್ಷಿಯರೆಲ್ಲ ಸರಸಾಗಿ ಬೇಗ ಶೃಂಗರಿಸಿಕೊಂಡರು. ತಾವು ಗಿರಿಜಯಾದಳು ಆಗ ಕಳಸೆಗೀತೆ ತಾವರನಾಗಿ ಶೋಭಿಸಿದವರ ವೆಂಕಟೇಶ. ಹರದಿಯರು ಮುಂದಾಗ ಹರುಷದಲ್ಲಿ 4 ಕಡೆ ವರಸುವರ್ಣದ ಪೂರ್ಣವರ ಕಲಶಗಳನ್ನಿಟ್ಟು ವರರತ್ನ ಪೀಠವನ್ನು ತರಿಸಿ ಮಧ್ಯದಲ್ಲಿಟ್ಟು ಸುರಗಿಯನ್ನು ಸುತ್ತಿ ಶ್ರೀಹರಿಗೆ ಮಾತಾಡಿದಳು. ಸುರಗಿಯಲ್ಲಿ ಕೂಡೇಳು ಸುರರೊಡೆಯ ಬೇಗಿನ್ನು ತೊರದಿ ಮಜ್ಜನ ಮಾಡು ಹರಿಯ ನೀನು. ಪರಮಾತ್ಮನ ಲಕ್ಷ್ಮೀ ಸಹಿತನಾಗಿರುವಂತಹ ಪರಮಾತ್ಮನ ಆಜ್ಞೆಯನ್ನು ತೆಗೆದುಕೊಂಡು ಬ್ರಹ್ಮದೇವರು ಮದುವೆ ಅಷ್ಟವರ್ಗಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಸರಸ್ವತಿ ಮೊದಲಾದ ಎಲ್ಲ ಸ್ತ್ರೀಯರು ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ತಯಾರಾಗಿದ್ದಾರಂತೆ. ಗಿರಿಜೆ ಕಳಶಗಿತ್ತಿಯಾಗಿದ್ದಾರೆ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ವೆಂಕಟೇಶ ವರನಾಗಿದ್ದಾನೆ. ಆಗ ಹೆಂಗಸರೆಲ್ಲರೂ 4 ಕಡೆ ಬಂಗಾರದ ಸುವರ್ಣ ಕಲಶಗಳನ್ನು ಇಟ್ಟು ಮಧ್ಯದಲ್ಲಿ ರತ್ನಪೀಠವನ್ನು ಇಟ್ಟು ಸುರಿಗೆಯನ್ನು ಸುತ್ತಿದ್ದಾರಂತೆ. ಆಮೇಲೆ ಪರಮಾತ್ಮನಿಗೆ ಹೇಳ್ತಾ ಇದ್ದಾರಂತೆ, ದೇವೋತ್ತಮನಾಗಿರುವಂತಹ ಪರಮಾತ್ಮ ಸುರಿಗೆಯಲ್ಲಿ ಕೂಡಬಾರಪ್ಪ, ಬೇಗ ಮಜ್ಜನ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಂದು ಮುಖಿಯರ ಮಾತು ಇಂದಿರೇಶನು ಕೇಳಿ ಕಂದಗಂಧನು ಶೋಕದಲ್ಲಿ ನೊಂದು ಮನದಲ್ಲಿ ಸರಸ ಸಂಪಿಗೆ ಎಣ್ಣೆ ಎರೆದು ಪೂಸುವುದಕ್ಕೆ ಹಿರಿಯರೆಂಬುವರ ನನಗೆ ಹರಸುವರಾರೀಗ. ಅಕ್ಕರದಿಂದ ಪೂಸಿ ಹಿಕ್ಕಿ ಎರೆಯುವುದಕ್ಕೆ ಅಕ್ಕ ತಂಗಿಯಾರಿಲ್ಲ, ಅಕ್ಕರವಿಲ್ಲ, ಬಳೆದ ತಾಯಿಯೂ ಇಲ್ಲ, ಒಡ ಹುಟ್ಟಿದವರಿಲ್ಲ. ಬಿಡದ ಕರ್ಮಕ್ಕೆ ಮಾಡುವುದು ಬಿಡುವುದೇ ಇದು. ಚಂದದಾನಂತಾದ್ರಿಯೊಳು ಚಂದಲ್ಲ ಈ ಉತ್ಸವ. ತಂದೆ ತಾಯಿಗಳಲ್ಲದೆ ನೊಂದು ಬಳಲಿದೆ. ಆ ಹೆಂಗಸರೆಲ್ಲ ಹೇಳಪ್ಪ ಕೂತ್ಕೋ ಹೇಳು ಅಂತ ಹೇಳಿದಾಗ ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮ ಅಂತಾನಂತೆ ತನ್ನ ಮಗನಾದ ಬ್ರಹ್ಮದೇವರಿಗೆ ಮನಸ್ಸಿನಲ್ಲಿ ನೊಂದುಕೊಂಡು, ನೋಡು ಈ ಚೆನ್ನಾಗಿ ಸರಿಸಿರುವ ಒಳ್ಳೆಯ ಸಂಪಿಗೆ ಎಣ್ಣೆಯನ್ನು ನನಗೆ ಹಚ್ಚಿ ಎರೆಯುವುದಕ್ಕೆ ಹಿರಿಯರು ಯಾರೂ ಇಲ್ಲ, ಹರಿಸ್ಲಿಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅಕ್ಕ ತಂಗಿಯರಿಲ್ಲ, ಅಕ್ಕರದಿಂದ ಎರೆಯುವುದಕ್ಕೆ ಅಕ್ಕ ತಂಗಿಯರೂ ಇಲ್ಲ, ಹಡೆದ ತಾಯಿ ಇಲ್ಲ, ಒಡ ಹುಟ್ಟಿದವರಿಲ್ಲ. ನೋಡಿ ಅಂಥ ಕರ್ಮ ನಂದು ಅಂತ ಹೇಳ್ತಾನೆ. ತಂದೆ ತಾಯಿಗಳಿಲ್ಲದೆ ಉತ್ಸವ ಸರಿಯೇನು ಅಂತ ಕೇಳ್ತಾನೆ. ಇಂದಿರೇಶನ ಮಾತಿ ಗಂಧನಿ ಪರಿಬ್ರಹ್ಮ ಎಂದಿಗಾದರೂ ನಿನಗೆ ತಂದೆ ತಾಯಿಗಳೆಲ್ಲ ಮುಂದೆ ಒಡ ಹಿಂದೆಲ್ಲಿ ಬರುವರು. ಮಂದಿಯರ ಮೋಹಿಸುತ್ತ ಸಂದೇಹ ಬಡಿಸುವುದು ಚಂದೇನು ನಿನಗೆ ಇಂದು. ಇಂದಿರಾದೇವಿ ಕೈಯಿಂದ ನೀ ಪೂಸಿಕೋ ಚಂದವಾಗಿ. ಎಂದಿಗಗಲದೆ ನಿನ್ನ ಹೊಂದಿರುವಳೇಕೆ ಇವಳಿಂದಧಿಕ ಮತ್ತೆಲ್ಲ ಸಂದೇಹವ್ಯಾಕೆ. ಎಂತೆಂದ ಮಾತಿಗೆ ಹರಿಯು ಮಂದಹಾಸಿ ನಗುತ್ತ ಮುಂದಿರುವ ಆ ಸುಂದರಿಯ ಮುಖವನ್ನು ಚಂದಾಗಿ ಕಡೆ ನೋಟದಿಂದ ನೋಡಿದನು. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ಪರಮಾತ್ಮ ಹೀಗ್ಯಾಕೆ ಮಾತಾಡ್ತೀಯಪ್ಪ, ನಿನಗೆ ಎಂದೇವು ತಂದೆ ತಾಯಿಗಳಿದ್ದಾರೆ, ಒಡ ಹುಟ್ಟಿದವರಿದ್ದಾರೆ, ಯಾಕೆ ಸುಮ್ಮನೆ ಮೋಹಗೊಳಿಸ್ತಿದ್ದಿ ಎಲ್ಲರನ್ನ. ಲಕ್ಷ್ಮೀದೇವಿ ಇದ್ದಾಳೆ ನೋಡು, ಆ ಲಕ್ಷ್ಮೀದೇವಿಗೆ ಹೇಳು ಇದು ಮಾಡಿಕೊಂಡು ಯಾವಾಗಲೂ ನಿನ್ನ ಜೊತೆಗೆ ಲಕ್ಷ್ಮೀದೇವಿ ಇರ್ತಾಳೆ. ಆದ್ದರಿಂದ ಅವಳ ಜೊತೆಗೆ ಅವಳ ಕೈಯಿಂದ ಎಣ್ಣೆಯನ್ನು ಹಚ್ಚಿಸ್ಕೊಂಡು. ಬ್ರಹ್ಮದೇವರ ಅಂದ ಮಾತಿಗೆ ಪರಮಾತ್ಮ ಮಂದಹಾಸ ನಗುತ್ತಾ ತನ್ನ ಹೆಂಡತಿಯಾದ ಲಕ್ಷ್ಮಿಯ ಕಡೆ ನೋಟದಿಂದ ನೋಡ್ತಾನೆ. ಹರಿಯ ಮನಸ್ಸಿನ ಭಾವ ಸಿರಿಸೇವಿತಾ ತಿಳಿದು ತರಸಿದಳು ತೈಲವನು ವರರುಗ್ಮ ಪಾತ್ರದಲ್ಲಿ. ಹರಿಯು ಹರ್ಷದಲ್ಲೆದ್ದು ತ್ವರದಿ ಋಷಿಗಳ ಪಾದ ಕೆರೆಗೆ
ಆಗ್ನೇಯ ಕೊಡುವರ ಪೀಠದಲ್ಲಿ ಸರಸಾಗಿ ಆಗ್ನೇಯ ಕೊಂಡು ವರರತ್ನ ಪೀಠದಲ್ಲಿ ಸರಿಸಾಗಿ ಕುಳಿತ ಹರದೆ ಎರವಡಗೋಡಿ ಹರಿಣಾಕ್ಷಿತ ಬಂದು ಹರಿಯ ಕೇಶಗಳನ್ನು ಹರವಿ ಬಹು ಸ್ನೇಹದಲ್ಲಿ ಸರಸಾದ ಸಂಪಿಗೆ ವರ ತೈಲಧಾರೆಯನ್ನು ಹರ್ಷದಿಂದಲೇ ಎರೆದು ಹರಿಸಿದಳು. ಹೀಗೆ ಪರಮಾತ್ಮನ ಮನಸ್ಸಿನ ಭಾವವನ್ನು ತಿಳಿದುಕೊಂಡು ಮಹಾಲಕ್ಷ್ಮೀ ದೇವಿ ಒಳ್ಳೆ ಬಂಗಾರದ ಪಾತ್ರೆಯಲ್ಲಿ ಎಣ್ಣೆಯನ್ನು ತಂದಿದ್ದಾಳಂತೆ, ತರಿಸಿದಾಳಂತೆ. ಆ ಬಂಗಾರದ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹರ್ಷದಿಂದ ಎಲ್ಲ ಋಷಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಂದ ಆಜ್ಞೆಯನ್ನು ತೆಗೆದುಕೊಂಡು ಪರಮಾತ್ಮ ಎಲ್ಲ ಋಷಿಗಳ ಆಜ್ಞೆಯನ್ನು ತೆಗೆದುಕೊಂಡು ರತ್ನಪೀಠದಲ್ಲಿ ಕುಳಿತಿದ್ದಾನೆ. ಆಗ ಲಕ್ಷ್ಮೀದೇವಿ ಸಖಿಯರಿಂದ ಕೂಡಿಕೊಂಡು ಆ ಪರಮಾತ್ಮನಿಗೆ ತೈಲಧಾರೆಯನ್ನು ಮಾಡಿದ್ದಾಳಂತೆ ಸಂತೋಷದಿಂದ. ಖಂಡವಿರಹಿತವರ ಖಂಡಮಹದೈಶ್ವರ್ಯ ಮಂಡಿತನೆ ಭಕ್ತರಿಗುದ್ದಂಡ ಆಯುಷ್ಯ ಕೊಡು ಪುಂಡರೀಕಾಕ್ಷನೆಯ ಖಂಡವರ ಸಂತತಿ ಉದ್ದಂಡ ಸಂಪತ್ತು ಮನಗೊಂಡು ನೀ ಕೊಟ್ಟು ಬ್ರಹ್ಮಾಂಡ ನಾಯಕನೇ ಭೂಮಂಡಲಾಧಿಪನಾಗಿ ತಂಡದ ಜನರ ಕಂಡು ಪಾಲಿಸಿ ಕೂಡಿಕೊಂಡು ಈ ಪರಿಹರಿಸುತ್ತಳೆ ತಾಪೂಸಿ ಅರಸಿನದೆ ಲೇಪಿಸಿದಳ ಜಗದ್ವ್ಯಾಪಕನ ಮೈಯಲ್ಲೇ ರೂಪವತಿಯರ ಕೋಡಿ ಶ್ರೀಪತಿಗೇರಿದಳು ತಾ ಪೀತೋದಕದಿ ಸಂತಾಪಹಾರಕಳು. ಹೇಳ್ತಾ ಇದ್ದಾಳೆ, ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಅಖಂಡ ಶ್ರೇಷ್ಠವಾದ ಅಖಂಡ ಮಹದೈಶ್ವರ್ಯ ಇರುವಂತಹ ಭಕ್ತರಿಗೆ ನಿನ್ನ ಭಕ್ತರಿಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಡುವಂತಹ ಅಂತಹ ಕಮಲದಂತಹ ಕಣ್ಣುಳ್ಳಂತಹ ಹೇ ಪರಮಾತ್ಮನೇ, ಬ್ರಹ್ಮಾಂಡದ ನಾಯಕನೇ, ಈ ಇಡೀ ಬ್ರಹ್ಮಾಂಡವನ್ನು ನನ್ನ ಜೊತೆಗೆ ಕೂಡಿಕೊಂಡು ಪಾಲಿಸಪ್ಪ ಅಂತ ಬೇಡ್ತಾ ಇಲ್ಲ. ಈ ಪರಿಹರಿಸುತ್ತಲೆ ತಾಪೂಸಿ ಅರಸಿನದೆ ಲೇಪಿಸಿದಳ ಜಗದ್ವ್ಯಾಪಕನ ಮೈಯಲ್ಲೇ ರೂಪವತಿಯರ ಕೋಡಿ ಶ್ರೀಪತಿಗೈರದಳು ತಾ ಪೀತೋದಕದಿ ಸಂತಾಪಹಾರಕಳು. ಆಗ ಈ ರೀತಿಯಾಗಿ ಹರಿಸಿ ಅರಿಶಿನ ಹಚ್ಚಿ ಆಮೇಲೆ ಪರಮಾತ್ಮನಿಗೆ ಜಗದ್ವ್ಯಾಪಕನಾಗಿರುವಂತಹ ಪರಮಾತ್ಮನ ಮೈಗೆ ಅರಿಶಿನವನ್ನು ಹಚ್ಚಿದ್ದಾಳಂತೆ. ಆಮೇಲೆ ಸಖಿಯರಿಂದ ಕೂಡಿಕೊಂಡು ಹಾರಕಳಾಗಿರುವಂತಹ ಲಕ್ಷ್ಮೀದೇವಿ ಆ ಪರಮಾತ್ಮನಿಗೆ ಎರಿತಾ ಇದ್ದಾಳೆ. ಮಂದಗಮನೆಯರಿಂದ ತಂದಿತ್ತ ಕಸ್ತೂರಿಗಂಧ ಪರಿಮಳದಿಂದ ಚಂದಾಗಿ ಮೈಗೊರೆಸಿ ಮುಂದಕ್ಕೆ ಎರೆವುತ್ತಿರೆ ತಂದಳಾರತಿ ದೇವಿ ಚಂದದಾರತಿಯಾಗ ಇಂದಿರಾದೇವಿ ಅವಳಿಂದ ಒಡಗೂಡಿ ಮುಕುಂದನ ಹಣೆಗೆ ಮುದದಿಂದ ಕುಂಕುಮವಿಟ್ಟು ಮುಂದೆ ಆರತಿ ಬೆಳಗ್ಗೆ. ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ಕಸ್ತೂರಿ ಗಂಧ ಪರಿಮಳದಿಂದ ಇರುವಂತಹ ಇದನ್ನು ಚೆನ್ನಾಗಿ ಅವನ ಮೈಯನ್ನು ಒರೆಸಿ ಕಸ್ತೂರಿ ಗಂಧ ಪರಿಮಳ ಅವನ ಮೈಗೆ ಹಚ್ಚಿದ್ದಾಳಂತೆ. ಮುಂದೆ ಎರಿತಾ ಇದ್ದಾಳಂತೆ. ಎರೆದಾದ ಮೇಲೆ ರತಿದೇವಿ ಆರತಿಯನ್ನು ತಂದಿದ್ದಾಳಂತೆ. ರತಿದೇವಿ ಮತ್ತು ಮಹಾಲಕ್ಷ್ಮೀ ದೇವಿ ಮುಕುಂದನ ಹಣೆಗೆ ಕುಂಕುಮವಿಟ್ಟು ಆರತಿ ಬೆಳಗಿದ್ದಾರೆ. ಮುಂದೆ ಮತ್ತೆರೆದು ತ್ವರೆಯಿಂದ ಹರಸಿದಳಾಗ ಹಿಂದಿನ ಹಾಗೆ ಸುಂದರಾಂಗಿಯು ತನ್ನ ಚಂದಾದ ಮೂಗುತಿಯ ಮುಂದಚ್ಚಿ ಹರಿವಾಣದೊಳ್ದಿಟ್ಟು ಎತ್ತಿ ಗೋವಿಂದನ ಮೇಲ್ಪಡೆದು ಚಂದದ ಕಲಶ ವೃಂದದೋ ಕಳಿಯ ಚಂದಾಗಿ ಎರೆದಳಾನಂದದಿಂದಲೇ ಸುಂದರಿಯರಿಂದ. ಈ ರೀತಿಯಾಗಿ ಪರಮಾತ್ಮನಿಗೆ ಎರಿತಾ ಇದ್ದಾಳಂತೆ, ಹರಿಸ್ತಾ ಇದ್ದಾಳಂತೆ. ತನ್ನ ಮೂಗುತಿಯನ್ನು ಹರಿವಾಣದಲ್ಲಿಟ್ಟು ಕಲಶವನ್ನು ಅದರ ಮೇಲಿಟ್ಟು ಎಲ್ಲ ಸುಂದರಿಯಿಂದ ಕೂರಿಕೊಂಡು ಎರೆದು ಚಿತ್ತ ಸಂಭ್ರಮದಿ ಸಾವಿತ್ರಿ ತಂದಿತ್ತವರ ವಸ್ತ್ರದಲ್ಲಿ ಮೈವರಿಸುತ್ತ ಜರತಾರಿಯಿಂದ ಅತ್ಯಂತ ಶೋಭಿಸುವ ವಸ್ತ್ರ ಪಿತಾಂಬರವ ಮತ್ತೆ ಉಪವಸ್ತ್ರವನ್ನು ಹಸ್ತದಲ್ಲಿ ಕೊಟ್ಟು ಬಹುಭಕ್ತಿಯಲ್ಲಿ ಗಿರಿಜ ತಂದಿತ್ತ ಧೂಪದ ಹೊಗೆಯೋ ಯುಕ್ತಿಯಿಂದ ಹಾಕಿದಳು. ಸುತ್ತ ಕೇಶಗಳನ್ನೆಲ್ಲ ಮತ್ತೆ ಅವುಗಳನ್ನೆಲ್ಲ ಸುತ್ತಿ ಕಟ್ಟಿದಳು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ.
ಸಾವಿತ್ರಿ ದೇವಿ ಶ್ರೇಷ್ಠವಾದ ವಸ್ತ್ರವನ್ನು ತಂದುಕೊಟ್ಟಿದ್ದಾಳಂತೆ. ಆ ವಸ್ತ್ರದಿಂದ ಮೈಯನ್ನು ಒರೆಸುತ್ತಾ ಜರತಾರಿ ವಸ್ತ್ರದಿಂದ ಜರತಾರಿ ವಸ್ತ್ರ ಪಿತಾಂಬರದಿಂದ ಅವನಿಗೆ ಕೊಟ್ಟಿದ್ದಾಳಂತೆ. ಮತ್ತು ಉಪವಸ್ತ್ರವನ್ನು ಕೊಟ್ಟಿದ್ದಾಳಂತೆ. ಭಕ್ತಿಯಿಂದ ಗಿರಿಜಾದೇವಿ ತಂದಿತ್ತಂತಹ ಧೂಪದ ಹೊಗೆಯನ್ನು ಯುಕ್ತಿಯಿಂದ ಹಾಕಿದ್ದಾಳಂತೆ. ಆಮೇಲೆ ಅವನ ಕೂದಲನ್ನೆಲ್ಲ ಕಟ್ಟಿದ್ದಾಳಂತೆ. ಭಕ್ತವತ್ಸಲ ತನ್ನ ಪುತ್ರಿ ಭಾಗಿರಥಿಯು ಭಕ್ತಿಯಿಂದ ತಂದಿತ್ತ ರತ್ನಧಾವೆಗೆ ಮೆಟ್ಟಿ ಪತ್ನಿಯಳ ಕೈ ಬಿಡಿದು ಹಸ್ತಲಾಗವದಿಂದ 10 ಹೆಜ್ಜೆ ನಡೆದು ಉತ್ತಮ ಆಸನದಲ್ಲಿ ಹತ್ತಿ ಕುಳಿತ. ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ತನ್ನ ಮಗಳಾಗಿರುವಂತಹ ಭಾಗೀರಥಿಯು ಭಕ್ತಿಯಿಂದ ತಂದಿದ್ದಂತಹ ಆ ರತ್ನದ ಹಾವೆಗೆ ಇದನ್ನು ಹಾಕ್ಕೊಂಡು ಲಕ್ಷ್ಮೀ ದೇವಿಯ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ಹತ್ತಿ ಆಸನದಲ್ಲಿ ಕುಳಿತಿದ್ದಾನೆ. ಎಲ್ಲರೂ ಬಂದರು ಬಹು ಉಲ್ಲಾಸದಿಂದಲೇ ಅವನ ಚಳ್ವಿಕೆ ನೋಡುತ್ತಲೇ ಅಲ್ಲೇ ಕುಳಿತರು. ಕಂದರ್ಪನ ರಾಣಿ ಮತ್ತೆ ಇಂದ್ರನ ರಾಣಿ ಇಬ್ಬರು ಚಂದದ ಚಾಮರಗಳ ಬಂದು ಪಿಡಿದರು. ಭಕ್ತಿಯಿಂದ ಭಾರತೀ ದೇವಿ ಛತ್ರವ ಪಿಡಿದಳು. ಸಾವಿತ್ರಿ ತಂದು ಕೊಟ್ಟಳು ವಿಚಿತ್ರದ ಕನ್ನಡಿಯ ನೋಡಿಕೊಂಡು ಸಣ್ಣ ನಾಮವನ್ನು ಹಣೆಗೆ ಚೆನ್ನಾಗಿ ಹಚ್ಚಿಕೊಂಡ ಚೆನ್ನಿಗ ತಾನು ಅಂತ ಹೇಳ್ತಾರೆ. ಎಲ್ಲರೂ ಬಹಳ ಉಲ್ಲಾಸದಿಂದ ಬಂದಿದ್ದಾರಂತೆ. ಆ ಪರಮಾತ್ಮನ ಚಂದ್ರಿಕೆಯನ್ನು ನೋಡುತ್ತಾ ಅಲ್ಲೇ ಕುಳಿತುಬಿಟ್ಟಿದ್ದಾರೆ. ಕಂದರ್ಪನ ರಾಣಿ ಮನ್ಮಥನ ರಾಣಿ, ಇಂದ್ರನ ರಾಣಿ ಶಚಿದೇವಿ ಚೆನ್ನಾಗಿ ಇಬ್ಬರು ಚಾಮರವನ್ನು ಹಿಡಿದಿದ್ದಾರಂತೆ. ಭಾರತೀ ದೇವಿ ಛತ್ರವನ್ನು ಹಿಡಿದಿದ್ದಾಳಂತೆ. ಸಾವಿತ್ರಿ ದೇವಿ ಒಳ್ಳೆ ಕನ್ನಡಿಯನ್ನು ತಂದು ಕೊಟ್ಟಿದ್ದಾಳಂತೆ. ಪರಮಾತ್ಮ ಕನ್ನಡಿಯನ್ನು ನೋಡಿಕೊಂಡು ಚೆನ್ನಾಗಿ ಹಣೆಗೆ ನಾಮವನ್ನು ಹಚ್ಚಿಕೊಂಡಿದ್ದಾನಂತೆ. ಬದಿಯಲ್ಲಿದ್ದ ಬಕುಲಾವತಿಯು ಮುದದಿಂದ ಹೀಗೆಂದಳು ಸೊಸೆಗೆ, ಮದುಮಗನಿಗೆ ಕುಂಕುಮ ಹಚ್ಚು ಮತಗಜ ಗಮನೆ. ಸಿದ್ದಾಗಿ ಲಕ್ಷ್ಮಿ ತಾನು ಎದ್ದು ಪ್ರಾಣಪತಿಯ ಹಣೆಗೆ ತಿದ್ದಿ ಕುಂಕುಮ ನೆಟ್ಟಳು ಮುದ್ದು ಸುರಿಭೂತ. ಮುಂದಲ್ಲೇ ಕುಬೇರ ಕೊಟ್ಟ ಚಂದದಾಭರಣಗಳಿಟ್ಟು ಸಂಧ್ಯಾನುಷ್ಠಾವು ವಿಧಿಯಿಂದ ಮಾಡಿದ. ಮನ್ನೇಸಿ ಮುನಿಗಳಿಗೆ ನತಿಸಿ ಪುಣ್ಯದ ತಾಯಿಗೆ ನತಿಸಿ ಪುಣ್ಯವಾಚನೆ ಕುಳಿತ ಪುಣ್ಯಾತ್ಮ ತಾನು. ಆಗ ಲಕ್ಷ್ಮೀದೇವಿ ಪರಮಾತ್ಮನ ಹಣೆಗೆ ಬಂದು ಬಕುಲಾವತಿ ಹೇಳ್ತಾ ಇದ್ದಾಳೆ, ಮಗನಿಗೆ ಕುಂಕುಮ ಹಚ್ಚು ಅಂತ ಹೇಳಿ, ಮದುಮಗನಿಗೆ ಕುಂಕುಮ ಹಚ್ಚು. ಆಗ ಮಹಾಲಕ್ಷ್ಮೀ ದೇವಿ ಬಂದು ಪರಮಾತ್ಮನಿಗೆ ಚೆನ್ನಾಗಿ ಕುಂಕುಮವನ್ನು ಹಚ್ಚಿದ್ದಾಳೆ. ಆಮೇಲೆ ಕುಬೇರ ಕೊಟ್ಟಂತಹ ಒಳ್ಳೆಯ ಆಭರಣಗಳನ್ನು ಇಟ್ಕೊಂಡಿದ್ದಾನಂತೆ ಪರಮಾತ್ಮ. ಆಮೇಲೆ ಸಂಧ್ಯಾ ವಂದನೆಯನ್ನು ವಿಧಿವತ್ತಾಗಿ ಮಾಡಿದ್ದಾನಂತೆ. ಆಮೇಲೆ ಎಲ್ಲ ಮುನಿಗಳು ಅಲ್ಲಿ ಬಂದು ಸೇರಿರುವಂತಹ ಮುನಿಗಳಿಗೆ ನಮಸ್ಕಾರ ಮಾಡಿ, ತಾಯಿಗೆ ನಮಸ್ಕಾರ, ಪುಣ್ಯದ ತಾಯಿಗೆ ನಮಸ್ಕಾರ ಮಾಡಿ ಪುಣ್ಯಾಚರಣೆಗೆ ಪುಣ್ಯಾತ್ಮನಾಗಿರುವಂತಹ ಪರಮಾತ್ಮ ಕುಳಿತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತಡ ಮಾಡದೆ ಬಂದು ಅವನ ಮಡದಿ ಮಹಾಲಕ್ಷ್ಮಿ ಒಡಗೂಡೆ ಕುಳಿತಳ್ಳೆ ಸಡಗರದಿಂದ. ಮತ್ತಲ್ಲೇ ವಸಿಷ್ಠ ಮುನಿಯು ಮುತ್ತಿನ ರಾಶಿಗಳಿಂದ ಉತ್ತಮ ಗದ್ದಿಗೆ ಬರದ ಕ್ಲಪ್ತದಿಂದಲೇ ಮಧುಸೂದನನ ಕೈಯಿಂದಲೇ ಮುದದಿ ಪುಣ್ಯಾವಾಚನ ವಿಧಿಯಿಂದ ಮಾಡಿಸಿದನು ವಿಧಿಸೂತ ತಾನು. ಮಹಾಲಕ್ಷ್ಮಿ ಬಂದು ಪರಮಾತ್ಮನ ಹತ್ತಿರದಲ್ಲಿ ಒಳ್ಳೆ ಸಂಭ್ರಮದಿಂದ ಕೂತ್ಕೊಂಡಿದ್ದಾಳೆ. ಅಲ್ಲೇ ವಸಿಷ್ಠ ಮುನಿ ಋಷಿಗಳು ಮುತ್ತಿನ ರಾಶಿಯಿಂದ ಒಳ್ಳೆ ಗದ್ದಿಗೆಯನ್ನು ಬರೆದಿದ್ದಾರೆ, ಉತ್ತಮ ಗದ್ದಿಗೆಯನ್ನು ಬರೆದಿದ್ದಾರೆ. ಪರಮಾತ್ಮನ ಕೈಯಿಂದಲೇ ಪುಣ್ಯಾವಚನವನ್ನು ಸಂತೋಷದಿಂದ ಮಾಡಿಸಿದ್ದಾರೆ. ಸರಿಯಾಗಿ ವಿಧಿವತ್ತಾಗಿ ಮಾಡಿಸಿದ್ದಾರಂತೆ ವಿಧಿಸೂತ ತಾನು ಬ್ರಹ್ಮದೇವರು ಮಾಡಿಸಿದ್ದಾರೆ. ಆ ಬ್ರಹ್ಮ ಸಮುದಾಯಕ್ಕೆಲ್ಲ ತಾಂಬೂಲ ದಕ್ಷಿಣೆಗಳು ಸಂಭ್ರಮದಿಂದಲೇ ಕೊಟ್ಟ ತಾ ಬ್ರಹ್ಮದೇವ. ದೇವತೆಗಳಿಗೆಲ್ಲ ಸ್ನೇಹ ಭಾವದಿಂದ ವಸ್ತ್ರಗಳನ್ನು ದೇವಾದಿ ದೇವಗೆ ಕೊಟ್ಟರ ವೇಳೆಯಲ್ಲೇ ಆಗ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದಿರುವಂತಹ ಎಲ್ಲ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆಗಳು ಕೊಟ್ಟಿದ್ದಾನಂತೆ ಬ್ರಹ್ಮದೇವರು ಸಂಭ್ರಮದಿಂದ. ದೇವತೆಗಳೆಲ್ಲರೂ ಅತ್ಯಂತ ಭಕ್ತಿ ಭಾವದಿಂದ
ದೇವಾದಿದೇವನಾಗಿರುವಂತಹ ವೆಂಕಟೇಶ ದೇವರಿಗೆ ವಸ್ತ್ರಗಳನ್ನು ಕೊಟ್ಟಿದ್ದಾರೆ ಅತ್ಯಂತ ಭಕ್ತಿಯಿಂದ. ಮುತ್ತೇನಾರತಿ ತಂದು ಅರ್ತಿಯಿಂದ ಬೆಳಗಿದರು, ಮುತ್ತೇನ ಅಕ್ಷತೆ ನೆಟ್ಟು ಮುತ್ತೈದೆಯರಲ್ಲೇ ಕಲಭಾಷಣದಿಂದಲೇ ಹರಿಗೆ ಕುಲಪುರೋಹಿತ ನುಡಿದ, ಕುಲದೇವಿ ಯಾವಾಕೆ ನಿನಗೆ ಶ್ರೀನಾಥ ಪೇಳೋ. ಆಗ ಮುತ್ತಿನಾರತಿಯನ್ನು ತಂದು ಎಲ್ಲರೂ ಬೆಳಗಿದಾರಂತೆ. ಮುತ್ತೈದೆಯರು ಮುತ್ತಿನ ಅಕ್ಷತೆಯನ್ನು ಮುತ್ತೈದರು ಇಟ್ಟಿದ್ದಾರಂತೆ. ಆಗ ಪುರೋಹಿತರು ಕೇಳ್ತಾರಂತೆ, ಕುಲಪುರೋಹಿತರು ಕೇಳ್ತಾರೆ, ನಿನ್ನ ಕುಲದೇವಿ ಯಾರಪ್ಪ? ಶ್ರೀನಾಥ ಹೇಳಪ್ಪ ಅಂತ ಹೇಳ್ತಾರೆ. ಹಲವು ಕಾಲದಲ್ಲಿ ಅನ್ನ ಕುಲಪುರೋಹಿತನಾದ ಮೇಲೆ ಕುಲದೇವಿ ಯಾವಾಕೆ ಅರಿಯೇ ಮುನಿನಾಥ ನೀನು, ಚಲುವ ಚೆನ್ನೀಗನೇ ನಿನಗೆ ಕುಲಗೋತ್ರಗಳಿದ್ದರೆ ನಾನು ಕುಲಪುರೋಹಿತ ನೆನೆಸುವೆನು ಶ್ರೀನಾಥ ನಿನಗೆ. ಆವಾಗ ಹಲವು ಕಾಲದಲ್ಲಿ ಪುರೋಹಿತರಾಗಿದ್ರಪ್ಪ, ಅಂತಹ ನಿಮಗೆ ನನ್ನ ಕುಲದೇವಿ ಯಾರು ಅಂತ ಗೊತ್ತಿಲ್ವಾ? ಆಗ ಪುರೋಹಿತರು ಹೇಳ್ತಾರಂತೆ, ನಿನಗೆ ಕುಲಗೋತ್ರಗಳಿದ್ದರೆ ನಾನು ಕುಲಪುರೋಹಿತನಾಗ್ತಿದ್ದೆ, ನೀನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಪ್ಪ ಅಂತ ಹೇಳ್ತಾರೆ. ಫಲಕಾಲದಲ್ಲೀಗ ನೀನು ಕುಲಗೋತ್ರ ತೆಗೆಯಲು ಬೇಡ, ಕುಲದೇವಿ ಎನಗುಂಟು ಮುನಿನಾಥ ಕೇಳು. ಯಾವಾಕೆ ನಿನಗೆ ಕುಲದೇವಿ ಎನಿಸುವಳು, ಯಾವ ರೂಪದಿಂದ ಸೆವಳು ಶ್ರೀನಾಥ ಪೇಳೋ. ಅವ್ರು ಹೇಳ್ತಾರೆ, ದೇವ್ರು ಹೇಳ್ತಾನೆ, ವೆಂಕಟೇಶ್ ದೇವರು, ಈ ಸಮಯದಲ್ಲಿ ನನ್ನ ಕುಲಗೋತ್ರ ಇವೆಲ್ಲ ಯಾಕೆ ತೆಗಿತೀರಿ? ನನ್ನ ಕುಲದೇವಿ ಇದ್ದಾಳೆ, ಆಕೆ ಹೇಳ್ತೇನೆ ಕೇಳು. ಆಕೆ ಹೆಸರು ಹೇಳ್ತೇನೆ. ಯಾವಾಕ್ಯಪ್ಪ ನಿನ್ನ ಕುಲದೇವಿ ಹೇಳು ಅಂತ ಹೇಳ್ತಾರಂತೆ. ಶಮಿ ಎಂದು ಕರೆಸುವಳಾಕೆ ಪ್ರಮಿತ ವೃಕ್ಷ ರೂಪದಿಂದ ಅಮಿತಾದ ಫಲ ಕೊಡುವಳಯ್ಯ ಮುನಿನಾಥ ಕೇಳು. ಎಲ್ಲರಿಗೆ ಬೇಕಾದಂಥ ಬಲ್ಲಿದ ಶಮಿ ಎಂಬೋ ವೃಕ್ಷ ಎಲ್ಲಿ ಇರುತ್ತಿಹದೋ ಪೇಳು ಶ್ರೀನಾಥ ನೀನು. ಶಮಿ ಎಂಬುಳೆ ನನ್ನ ವೃಕ್ಷರೂಪದಿಂದಿರುವಂಥವಳೆ ನನ್ನ ಕುಲದೇವತೆ, ಹೆಚ್ಚಾದ ಫಲವನ್ನು ಕೊಡುವವಳಾಗಿದ್ದಾಳವಳು. ಆಗ ಪುರೋಹಿತರು ಕೇಳ್ತಾರೆ, ಎಲ್ಲಿದ್ದಾಳ ಶಮಿ ವೃಕ್ಷ, ಎಲ್ಲಿದೆ ಹೇಳು ಅಂತ ಹೇಳ್ತಾರೆ. ಇಲ್ಲೇ ಈ ಉತ್ತರ ದಿಕ್ಕಿನಲ್ಲಿ ಕೌಮಾರೆಂಬೋ ತೀರ್ಥದಲ್ಲೇ ಇರುತ್ತಿಹದು ವೃಕ್ಷ ಮುನಿನಾಥ ಕೇಳೋ. ವರದಾನಂತಾದ್ರೀಶ ತಾಯಿ ಪರಿ ಒಂದು ಪರಿವಾರ ಸಹಿತ ತ್ವರದಿ ನಡೆದ ಕುಲದೇವಿ ಕರೆಯುವುದಕ್ಕೆ. ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಆಗ ವೆಂಕಟೇಶ್ ದೇವರು ಹೇಳ್ತಾನೆ, ಇಲ್ಲೇ ಉತ್ತರ ದಿಕ್ಕಿನಲ್ಲಿ ಕೌಮಾರ ತೀರ್ಥ ಇದೆ, ಅಲ್ಲೇ ಆ ವೃಕ್ಷ ಇದೆ ಅಂತ ಹೇಳಿ ಪರಿವಾರ ಸಹಿತನಾಗಿ ಪರಮಾತ್ಮ ವೆಂಕಟೇಶ್ ದೇವರು ಆ ಕುಲದೇವಿ ಪೂಜೆಗೆ ಹೊರಡ್ತಾನಂತೆ. ಕಮಲನಾಭನು ಬಂದು ಶಮಿಯ ಸನ್ನಿಧಿಯಲ್ಲಿ ಕ್ರಮದಿಂದ ಪೂಜಿಸುತ್ತ ನಮಿಸಿ ವರಬೇಡಿದ. ಶಮಿಯನೀ ದಯಮಾಡು ನಮಗೆ ಕುಲದೇವತೆಗೆ ಅಮಿತ ವಿಘ್ನವ ಹರಿಸಿ ಪ್ರವಿತ ಕಾರ್ಯವ ಮಾಡು. ಕ್ರಮದಿಂದ ನಿನ್ನ ಪರಾಕ್ರಮವು ಬಲ್ಲೆನು ಶಮಿ ಶಮಯಮೇ ಎಂತೆಂಬ ವಿಮಲೋಕ್ತಿಯಿಂದ ಬೇಡುತ್ತಿ ಪರಿಸ್ತುತಿ ಮಾಡಿ ಕುಲದೇವತೆಯ ಕೂಡಿ ನಡೆದನು. ತೆರಿಗೆ ಪ್ರೌಢವಾದ್ಯಗಳೆಲ್ಲ ಕೂಡಿ ನುಡಿದವು. ಆಗ ಮಾಡಿ ಬಹುಶಬ್ದವನ್ನು ನೋಡುವಾಗ ಹರುಷ ಸೂರಾಡುತ್ತಲೇ ಬಂದ ಹರಿ ಕ್ರೂರುಡುಪಿಯ ಬದಿಲೆ ಗಾಢನೇ ಸ್ನೇಹ ಸಂರೂಢನಾಗೇ. ಈ ರೀತಿಯಾಗಿ ಪರಮಾತ್ಮ ಆ ಶಮಿಯ ವೃಕ್ಷದ ಹತ್ತಿರ ಬಂದಿದ್ದಾನಂತೆ. ಕ್ರಮಬದ್ಧವಾಗಿ ಹೇಗೆ ಪೂಜೆ ಮಾಡಬೇಕು ಪೂಜೆ ಮಾಡಿ ಹಾಗೆ ಶಮಿಯವರು ಬೇಡ್ತಾ ಇದ್ದಾನೆ, ಶಮಿಯೇ ನೀನು ದಯಮಾಡು, ನೀನೇ ನಮ್ಮ ಕುಲದೇವತೆ, ವಿಘ್ನಗಳೆಲ್ಲ ಪರಿಹಾರ ಮಾಡಿ ಈ ಪವಿತ್ರವಾದ ಮದುವೆಯ ಕಾರ್ಯವನ್ನು ಸರಿಯಾಗಿ ಮಾಡಿಸಮ್ಮ ಅಂತ ಹೇಳ್ತಾರೆ. ನಿನ್ನ ಪರಾಕ್ರಮ ಬಂದಿದೆ, ಶಮಯಮೇ ಅಂತ ಹೇಳಿ ಆ ಶ್ರೇಷ್ಠವಾದ ಯುಕ್ತಿಯಿಂದ ಹೇಳ್ತಾ ಇದ್ದೇನೆ. ಈ ರೀತಿ ಸ್ತುತಿ ಮಾಡಿ ಆ ಕುಲದೇವತೆಯನ್ನು ಸ್ತುತಿ ಮಾಡಿ ಆ ಕುಲದೇವತೆಯ ಜೊತೆಗೆ ಪ್ರೌಢವಾದ್ಯಗಳ ಜೊತೆಗೆ ಪರಮಾತ್ಮ ಬರ್ತಾ ಇರುವಾಗ ಆಗ ವರಾಹದೇವರು ಬರ್ತಾರಂತೆ. ಹತ್ತಿರದಲ್ಲೇ ಸ್ನೇಹ ಸಂರೂಢರಾಗಿ ಬರ್ತಾರೆ. ವರಹ ಮೂರ್ತಿಯಿಂದ ವರನಾದ ವೆಂಕಟನು ವರಹದೇವನೆಯನ್ನ ವರ ವಿವಾಹೋತ್ಸವಕ್ಕೆ ತರಮಾಡಿ ಬರಬೇಕು. ಧರಣಿ ದೇವಿಯ ಕೂಡಿ ಸರಸಾಗಿ ಎಲ್ಲರಿಗೆ ಹರಿಯ ನೀನು. ಹರಿಯಂದ ಮಾತಿಗ ವರಹದೇವನು ನುಡಿದ, ಹರಿಯನ್ನ ಸ್ಥಳದಲ್ಲಿ ಹಿರಿಯಳೆಂತೆಂದು ತಿಳಿ ಪರಮ ಬಕುಲಾವತಿಯು ಹರ್ಷದಲ್ಲಿ ಬಿಡು ಎನ್ನ ಇರುವೆ ಕೃಷಿ ಕಾರ್ಯದಲ್ಲಿ ನಿರತನಾಗೇ. ವರಹದೇವರಿಗೆ ವೆಂಕಟೇಶ್ ದೇವರು ಹೇಳ್ತಾರಂತೆ, ನಾನು ವಿವಾಹೋತ್ಸವಕ್ಕೆ ಬರಬೇಕು, ಧರಣಿ ದೇವಿ ಜೊತೆಗಾಗಿ ಎಲ್ಲರೂ ಬನ್ನಿರಿ ಅಂತ. ಆಗ ವರಹದೇವರು ಹೇಳ್ತಾರಂತೆ, ನೋಡು ಧರಣಿ ದೇವಿನ ಕರ್ಕೊಂಡು ಹೋಗು, ಅವಳೇ ಹಿರಿಯಳಾಗಿದ್ದಾಳೆ,
ನನಗೆ ಬಿಡು, ನಾನು ಬರಲಿಕ್ಕಾಗಲ್ಲ, ಯಾಕಂದರೆ ಈಗ ಕೃಷಿ ಕಾರ್ಯ ಇದೆ, ಅದರಲ್ಲಿ ನಾನು ನಿರತನಾಗಿದ್ದೇನೆ ಅಂತ ಹೇಳ್ತಾನೆ. ಎಲ್ಲ ಈ ಪರಿ ಕೇಳಿ ಪುಲ್ಲನಾಭನು ಅಲ್ಲಿ ಬಲ್ಲಿದಾಗ್ನಿಯ ಕೊಂಡು ಉಲ್ಲಾಸಪಟ್ಟು ಮನದಲ್ಲಿ ಕುಲದೇವತೆಯಲ್ಲೇ ಸ್ಥಾಪನೆ ಮಾಡಿ ನಿಲ್ಲದನೆ ಸ್ವಸ್ಥಾನದಲ್ಲಿ ಬರುತ್ತಾ ರಮಾವಲ್ಲಭನ್ ನುಡಿದನಾಗಲ್ಲೇ ಈ ಪರಿಯೋ ಎಲ್ಲ ಹೊರಡಿರಿ ಇನ್ನು ಸುಳ್ಯಾಕೆ ತಡದೂರದಲ್ಲೇ ಇರುತಿಹದು ಆ ಬಲ್ಲಿದ ಆಕಾಶಪುರ. ಇಲ್ಲಿದ್ದ ಬಾಲಕರು ಎಲ್ಲ ವೃದ್ಧರು ಮತ್ತೆ ಮೆಲ್ಲ ಹೋಗಲಿ ಮುಂದೆ ನಿಲ್ಲದೆಲೆ ಸಾಗೇ. ಈ ರೀತಿಯಾಗಿ ಪರಮಾತ್ಮ ವರಾಹದೇವರ ಆಜ್ಞೆಯನ್ನು ತೆಗೆದುಕೊಂಡು ಕುಲದೇವತೆಯನ್ನು ಪೂಜೆ ಮಾಡಿ ಕುಲದೇವತೆಯನ್ನು ಅಲ್ಲೇ ಸ್ಥಾಪನೆ ಮಾಡಿ ಆಮೇಲೆ ಪರಮಾತ್ಮ ಹೇಳ್ತಾನಂತೆ ಎಲ್ಲರಿಗೂ, ಹೊರಡ್ರಿ, ಆಕಾಶಪುರಕ್ಕೆ ಹೋಗಬೇಕು, ಎಲ್ಲರೂ ಹೊರಡ್ರಿ ಅಂತ ಹೇಳ್ತಾರೆ. ಬಾಲಕರು ವೃದ್ಧರು ಮೊದಲು ನಿಧಾನವಾಗಿ ಮುಂದೆ ಹೋಗಲಿ, ನಿಧಾನವಾಗಿ, ಆಮೇಲೆ ಉಳಿದವರು ನಡೆಯಿರಿ ಅಂತ ಹೇಳ್ತಾರೆ. ತನ್ನ ತಂದೆ ವಚನನು ಕೇಳಿ ಪರಿ ಮುನ್ನ ನುಡಿದನು ಬ್ರಹ್ಮ, ಪುಣ್ಯಪುರುಷನೇ ಕೇಳು ಪುಣ್ಯವಾಚನು ಚೆನ್ನಾಗಿ ನೀ ಮಾಡಿ ಮುನ್ನ ಆ ಕುಲದೇವಿಯನ್ನು ಸ್ಥಾಪನೆ ಮಾಡಿ ಉಣ್ಣದಲೇ ಹೋಗುವುದು ಉಚಿತವಲ್ಲ. ಸಣ್ಣ ಬಾಲರು ಮತ್ತೆ ಹೆಣ್ಣು ಮಕ್ಕಳು ದೇಹ ಹಣ್ಣಾಗಿರುವ ಬಹು ಪುಣ್ಯಶೀಲರು ಮತ್ತೆ ನಿನ್ನ ಕುಲಬಾಂಧವರು ಮಾನ್ಯ ಮುನಿಗಳು ಎಲ್ಲ ಉಣ್ಣದಲೇ ಹಸಿವೆಯಲ್ಲಿ ಬಣ್ಣಗೆಟ್ಟಿಹರೋ. ಆಗ ಎಲ್ಲರೂ ಹೊರಡ್ರಿ ಅಂದಾಗ ಬ್ರಹ್ಮದೇವರು ಹೇಳ್ತಾರಂತೆ, ಪುಣ್ಯಪುರುಷನಾಗಿರುವಂತಹ ಹೇ ಪರಮಾತ್ಮ ಕೇಳಪ್ಪ, ಪುಣ್ಯಾವಚನ ಮಾಡಿ ಕುಲದೇವಿಯ ಸ್ಥಾಪನೆ ಮಾಡಿ ಊಟ ಮಾಡದೆ ಹೋಗೋದು ಸರಿಯಲ್ಲ. ಜೊತೆಗೆ ಸಣ್ಣ ಮಕ್ಕಳಿದ್ದಾರೆ, ಹೆಣ್ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಪುಣ್ಯಶೀಲರಾಗಿರುವಂತಹ ಬಾಂಧವರಿದ್ದಾರೆ, ಮಾನ್ಯರಾಗಿರುವಂತಹ ಮುನಿಗಳಿದ್ದಾರೆ, ಎಲ್ಲರೂ ಹಸಿವೆಯಿಂದ ಕೂಡಿದ್ದಾರೆ ಅಂತ ಹೇಳ್ತಾರೆ. ತನ್ನ ತನಯನ ವಚನವನ್ನು ಕೇಳಿ ಪರಿಯೋ ಮುನ್ನ ಶ್ರೀಹರಿ ನುಡಿದ ಎನ್ನ ಪುತ್ರನೇ ಕೇಳು, ಎನ್ನ ಕಾರ್ಯಕ್ಕೆ ಸುಲಭವನ್ನು ಪೇಳುವರಿಲ್ಲ. ನನ್ನ ಅನುಸಂಕಟ ನಾನು ಬಲ್ಲೆನು ಹೊರತು ನಿನ್ನ ಮುಂದಾಡಿದರೆ ಇನ್ನು ಖರೆ ಕಾಂಬುವುದೇ ಚೆನ್ನವಾಗಿ. ಮುನ್ನ ಈ ಜನಕ್ಕೆಲ್ಲ ಅನ್ನ ಖರ್ಚಿಗೆ ನನಗೆ ಹೊನ್ನು ಎಲ್ಲಿ ಹದೇಳು ಗನ್ನದ ಬಡತನವನ್ನು ಭೋಗಿಸಿ ಬಿಡದೆ ಚೆನ್ನಾಗಿ ಬಹುಕಾಲವನ್ನು ಕಳೆದನು ಇಲ್ಲೇ. ಮುನ್ನನಾಗಿ ಸ್ವಲ್ಪ ಈಗಿನ್ನು ಉತ್ಸಾಹಿಸಿ ಸಂಪನ್ನನಾಗಿರುವನು ಎನ್ನ ನೋಡುವೆ ಹೇಗೆ ಕಣ್ಣಿನಿಂದ. ತನ್ನ ಮಗನ ಬ್ರಹ್ಮದೇವರ ಮಾತನ್ನು ಕೇಳಿ ಪರಮಾತ್ಮ ಹೇಳ್ತಾನಂತೆ, ಅಪ್ಪ ಮಗನೇ, ನನ್ನ ಕಾರ್ಯಕ್ಕೆ ಯಾರು ಸುಲಭವಾಗಿ ಏನು ಹೇಳೋದಿಲ್ಲ. ನನ್ನ ಸಂಕಟ ನನಗೆ ಗೊತ್ತು, ನಿನ್ನ ಮುಂದಾಡಿದ್ರೆ ನೀನು ತಿಳ್ಕೊತೇನು. ಇಷ್ಟೆಲ್ಲ ಜನರಿಗೆ ಅನ್ನ ಖರ್ಚಿಗೆ ನನ್ನ ಹತ್ರ ಏನದು ಹೇಳು. ಇಲ್ಲೇ ಬಡತನದಿಂದ ಬಹುಕಾಲ ಇಲ್ಲೇ ಇದ್ದೇನೆ, ಈಗ ಸ್ವಲ್ಪ ಸಂಪನ್ನನಾಗ್ತಾ ಇದ್ದೇನೆ, ನೋಡಿ ಹೆಂಗೆ ನೋಡ್ತಿದ್ದು ನನ್ನ ಕಡೆಗಣ್ಣಿನಿಂದ ಅಂತ ಹೇಳ್ತಾರೆ. ಬ್ರಹ್ಮದೇವನು ಪರ ಬ್ರಹ್ಮ ಮಾತಿಗೆ ಸುಮ್ಮನಾದನು ತಾ ಮಾತಾಡದಲೆ. ಪಂಕಜ ಸಂಭವ ಶಂಕೆಯಿಂದಿರುತ್ತೀರೆ ಶಂಕರ ನುಡಿದ ನಿಶಂಕದಲೆ. ಪೇಳುವೆ ನಾವೊಂದು ಕೇಳಯ್ಯ ಕೇಶವ ಬಾಲನ ಮೇಲೆ ಸಿಟ್ಟು ಮಾಡದಲೆ. ಮಂದಿಯೊಳಗೆ ಇದು ಚಂದಲ್ಲ ನಿನ ಮಾತು ಸಂದೇಹ ವ್ಯಾಕೆ ಸಾಲ ತೆಗೆ ನೀನು. ಮದುವೆಯ ಕೆಲಸಕ್ಕೆ ಮನೆ ಕಟ್ಟುವುದಕ್ಕೆ ಎದೆಗೊಟ್ಟು ಸಾಲವ ತೆಗೆಯುವುದು. ಬ್ರಹ್ಮದೇವರ ಮಾತಿಗೆ ದೇವರ ಮಾತಿಗೆ ಸುಮ್ಮನಾಗ್ತಾನೆ. ಬ್ರಹ್ಮದೇವರು ಸುಮ್ಮನಾಗ್ತಾರೆ. ಆಗ ಸುಮ್ಮನಾದಾಗ ಶಂಕರ ಹೇಳ್ತಾನಂತೆ, ಅಪ್ಪ ಕೇಶವ, ನನ್ನ ಮೇಲೆ ಬಾಲನಾಗಿರುವಂಥ ನನ್ನ ಮೇಲೆ ಸಿಟ್ಟು ಮಾಡಬೇಡ. ಮಂದಿಯೊಳಗೆ ಸರಿಯಲ್ಲಪ್ಪ, ಚಂದಲ್ಲೋ, ಸಂದೇಹ ಯಾಕೆ ಸಾಲ ಮಾಡು ಅಂತ ಹೇಳ್ತಾರೆ. ಮದುವೆಯ ಕೆಲಸಕ್ಕೆ ಮನೆ ಕಟ್ಟುವುದಕ್ಕೆ ಎದೆಗೊಟ್ಟು ಸಾಲ ತೆಗೆಯುವುದು. ಮೊಮ್ಮಗನ ಮಾತಿಗೆ ಸಂಭ್ರಮ ಪಡುತ್ತಾಳೆ ಬ್ರಹ್ಮನಯನ ಏಕಾಂತಕ್ಕೆ ನಡೆದ. ಮಗನಿಂದ ಕೂಡಿ ಆ ಮಗನಿಂದ ಕೂಡಿ ಲಘು ಬಗೆ ಕುಬೇರನ ಕರೆಸಿದನು. ಬಂದ ಕುಬೇರೆಗೆ ಅಂದನು ಈ ಪರಿ ಇಂದನಿಗೆ ಸಾಲ ಕೊಡು ಧನಪತಿಯೇ. ಮೊಮ್ಮಗನಾಗಿರುವಂತಹ ಶಂಕರನ ಮಾತಿಗೆ ವೆಂಕಟೇಶ ದೇವರು ಸಂಭ್ರಮಪಟ್ಟು ಬ್ರಹ್ಮದೇವರು ಏಕಾಂತದಲ್ಲಿ ಕರೀತಾನಂತೆ. ಕರೆದು ಹೇಳ್ತಾನಂತೆ ಹಿಂಗಂತೇಳಿ. ಆಗ ಬ್ರಹ್ಮದೇವರಿಂದ ಮತ್ತು ರುದ್ರದೇವರಿಂದ ಕೂಡಿಕೊಂಡು ಕುಬೇರನ್ನು ಕರೆಸ್ತಾರೆ. ಬಂದ ಕುಬೇರೆಗೆ ಅಂದನು ಈ ಪರಿ ಇಂದನಿಗೆ ಕೊಡು ಸಾಲ ಧನಪತಿಯೇ. ಸಾಲವೆಂಬುದೆಷ್ಟು ಮೇಲ್ಬಡ್ಡಿಯು ಎಷ್ಟು ಪೇಳು ಎನಗೆ ನೀ ಶ್ರೀಪತಿಯೇ. ದೊಡ್ಡ ಸಾಲವು ನೀಡಿ ಬಡ್ಡಿಯೇ ಕೂತರ ದುಡ್ಡಿಡದೆ ಮುಟ್ಟಿ ಸುವೆ ಧನಪತಿಯೇ. ಕೊಟ್ಟ ಸಾಲವು ಮುಂದೆ ಮುಟ್ಟುವ ಬಗೆ ಹೇಗೆ ಬೆಟ್ಟ ಸೇರಿದಿ ನೀನು ಶ್ರೀಪತಿಯೇ.
ಸಾಲ ಕೊಡು ಅಂತ ಹೇಳಿದಾಗ ಬಂದ ಕುಬೇರಿಗೆ ಪರಮಾತ್ಮ ಹೇಳ್ತಾನೆ ಸಾಲ ಕೊಡು ಅಂತ ಹೇಳಿ. ಆಗ ಕುಬೇರ ಹೇಳ್ತಾನಂತೆ, ಸಾಲ ಎಷ್ಟು ಕೊಡಬೇಕು, ಅದ್ರ ಮೇಲೆ ಸಾಲ ಕೊಟ್ಟರೆ ಅದಕ್ಕೆ ಬಡ್ಡಿ ಎಷ್ಟು ಕೊಡ್ತಿದ್ದು ನೀನು, ಶ್ರೀಪತಿ ಆಗಿರುವಂತಹ ಲಕ್ಷ್ಮೀಪತಿ ಆಗಿರುವಂಥ ಪರಮಾತ್ಮ ಅಂತ ಕೇಳಿದಾಗ, ದೊಡ್ಡ ಸಾಲ ಕೊಡಬೇಕಪ್ಪ, ಏಕೋತ್ತರ ಬಡ್ಡಿಯನ್ನು ಕೊಡ್ತೇನೆ, ಒಂಚೂರು ಕಡಿಮೆ ಮಾಡದೆ ಮುಟ್ಟಿಸ್ತೇನೆ ಅಂತ ಹೇಳ್ತಾನೆ. ಕೊಟ್ಟ ಸಾಲ ಹೆಂಗೆ ಮುಟ್ಟಿಸ್ತೇಪ್ಪ, ಬೆಟ್ಟದಲ್ಲಿ ಸೇರ್ಕೊಂಡಿದ್ದಿ ಅಂತ ಹೇಳಿದಾಗ, ಕಡು ಭಕ್ತಿಯಲ್ಲಿ ನಡೆವ ಭಕ್ತರು ಎನಗೆ ಮುಡಿಪು ಕೊಟ್ಟದ್ದು ಕೊಡುವೆ ನಿನಗೆ ಧನಪತಿಯೇ, ಬದಿಲಿ ಬರೆದು ಕೊಡು ಇದರಂತೆ ಪತ್ರವ ಚದುರ ಅನ್ನುವಂಥ ಶ್ರೀರಮಣನೇ. ಸಾಲ ಕೊಡ್ತೀನಿ ಅಂತದೆ, ಹೆಂಗೆ ಕೊಡ್ತಿದ್ದಿ, ಕೊಟ್ಟ ಸಾಲ ಮುಟ್ಟಿಸೋ ಬಗೆ ಹೇಗೆ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಭಕ್ತಿಯಿಂದ ಇಲ್ಲಿ ಬರ್ತಾರಲ್ಲ ನನ್ನ ಭಕ್ತರು, ಅವರೇನು ಮುಡುಪಿಟ್ಟಿರ್ತಾರೆ ನೋಡು, ಅದೆಲ್ಲ ನಿಂಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಕುಬೇರ ಹೇಳ್ತಾನಂತೆ, ಆ ರೀತಿ ನನಗೆ ಪತ್ರ ಬರೆದು ಕೊಡು ಅಂತ ಹೇಳ್ತಾನೆ. ಧನಪತಿಯ ನುಡಿ ಕೇಳಿ ವನಜನಾಭನು ಪತ್ರವನ್ನು ಬರೆದು ಹೀಗೆಂದು ಎಣೆಸಿ, 28 ಗಣಿತ ಕಲಿಯುಗದಲ್ಲಿ ಋಣವಂತ ವೆಂಕಟನು ಧನವಂತ ವೈಶ್ರವಣ ದಿನಕ್ಕೆ ಅಧಿಕ. ಅಬ್ಧದೊಳಗೆ ವಿಳಂಬಾಬ್ಧದಲ್ಲಿ ವೈಶಾಖ ಶುದ್ಧ ಸಪ್ತಮಿಯಲ್ಲಿ ಶುಭ ಕಾರ್ಯದಲ್ಲಿದ್ದ ವೆಂಕಟಪತಿಗೆ ವೃದ್ಧ ವೈಶ್ರವಣ ಕೊಟ್ಟದ್ದು, ಖರನಿಧಿ ದ್ರವ್ಯ ವೃದ್ಧಿ ಸಹಿತಾಗಿ ಕೊಟ್ಟದ್ದು, ಕೊಡುವುದಕ್ಕೆ ಇದಕ್ಕೆ ಪದ್ಮಜಾಸನ ಸಾಕ್ಷಿ, ರುದ್ರದೇವನೇ ಸಾಕ್ಷಿ, ಸಿದ್ಧಾಗಿ ನಮಗೆ ದುರಿದ್ದಂಥ ಅಶ್ವತ್ಥ ವೃದ್ಧ ವೃಕ್ಷವು ಸಾಕ್ಷಿ, ಸಿದ್ಧ ನಿಶ್ಚಯವೋ. ಆಗ ಪತ್ರ ಬರ್ಕೊಡ್ತಾನಂತೆ ಪರಮಾತ್ಮ. 28ನೇ ಕಲಿಯುಗದಲ್ಲಿ ವೆಂಕಟೇಶ ದೇವರು ಕುಬೇರನ ಹತ್ರ ಸಾಲವನ್ನು ತೆಗೆದುಕೊಂಡಿದ್ದಾರೆ. ವೈಶಾಖ ಶುದ್ಧ ವಿಳಂಬ ಸಂವತ್ಸರದಲ್ಲಿ ವೈಶಾಖ ಶುದ್ಧ ಸಪ್ತಮಿಯಲ್ಲಿ ಆ ಕಾರ್ಯದಲ್ಲಿರುವಂಥನಿಗೆ ಕುಬೇರ ಕೊಟ್ಟಿದ್ದಾನೆ. ಆಮೇಲೆ ಪರಮಾತ್ಮ ಬಡ್ಡಿ ಸಹಿತವಾಗಿ ಆ ಸಾಲವನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ. ಅದಕ್ಕೆ ಸಾಕ್ಷಿ ಬ್ರಹ್ಮದೇವರು ಮತ್ತು ರುದ್ರದೇವರೇ ಸಾಕ್ಷಿ, ಮತ್ತು ಎದುರಿಗಿರುವಂತಹ ಅಶ್ವತ್ಥ ವೃಕ್ಷವೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾನೆ. ಪಂಡಿತನು ಹೀಗೆ ಧನ ಮಂಡಿತೆಗೆ ಬರೆದುಕೊಟ್ಟು ಖಂಡ ಮಾಡಿದ್ದು ಎಸಕೊಂಡು, ಪ್ರಸ್ತಕ್ಕೆ ಮೂಲ ತಂಡಲವು ಮೊದಲಾಗಿ ತಂಡವು ಎಲ್ಲ ಕೊಂಡು ತರಿಸಿತ ತಾವು ದಂಡವಾಗಿ, ಕರೆಸಿ ವೇಗಜ್ಞಿಯನು ಸುರಸಿ ಅವನ ನಿಸ್ನೇಹ, ಸುರಸಾದ ಪಾಕವನು ಸರಸಾಗಿ ಮಾಡೆಂದ, ಸರಸಿಜೋದ್ಭವಿತನ ಸರಸಾದ ಮಾತಿಗನುಗರಿಸಿ ನುಡಿದನು ಅಗ್ನಿ, ಸುರಸಾದ ಪಾಕಕ್ಕೆ ಸರಸಾದ ಭಾಂಡಗಳು ಸರಸರ ನೆನೀತರಿಸು ಸರಸಿಜಾಕ್ಷ. ಆಗ ಪರಮಾತ್ಮ ಸಾಲವನ್ನು ತೆಗೆದುಕೊಂಡು ಎಲ್ಲ ಸಾಮಾನುಗಳನ್ನ ತರಿಸ್ತಾನಂತೆ. ಆಗ ಅಗ್ನಿಗೆ ಹೇಳ್ತಾನಂತೆ, ಪಾಕವನ್ನು ಮಾಡು ಅಂಥೇಳಿ, ಅಡಿಗೆಯನ್ನು ಮಾಡು ಅಂಥೇಳಿ. ಆಗ ಪರಮಾತ್ಮನ ಮಾತಿಗೆ ಅಗ್ನಿ ಅಂತಾನಂತೆ, ಇಷ್ಟು ಮಂದಿಗೆ ಅಡುಗೆ ಮಾಡಲಿಕ್ಕೆ ಭಾಂಡೆಗಳು ಬೇಕಲ್ಲ, ಆ ಭಾಂಡಿನೂ ತರಿಸು ಅಂತ ಹೇಳ್ತಾನಂತೆ. ಅನ್ನಕ್ಕೆ ಒಂದು ಪರಮ ಅನ್ನಕ್ಕೆ ಮತ್ತೊಂದು ಇನ್ನೊಂದು ಸೂಪಕ್ಕೆ ಮುನ್ನ ಮತ್ತೆಲ್ಲಕ್ಕೂ ಇನ್ನು ಬೇಕಾಗಿಯೂ ನಿನ್ನಲ್ಲಿ ಒಂದಿಲ್ಲ ಇನ್ಯಾಗೆ ನಾಪಾಕವನ್ನು ಮಾಡಲಿ ಪೇಳು ಚೆನ್ನವಾಗೇ. ವನ್ನಿ ವಚನವ ಕೇಳಿ ಮುನ್ನ ಶ್ರೀಹರಿ ನುಡಿದ, ಚೆನ್ನಿಗನೆ ನಿಮ್ಮಲ್ಲೇ ಗಣ್ಯ ಕಾರ್ಯವು ಬರಲು ಅನ್ನಾದಿ ಭಾಂಡಗಳು ಚೆನ್ನಾಗಿ ಬಹಳುಂಟು, ಎನ್ನ ಕಾರ್ಯಕ್ಕೆ ನಿಮಗೆನ್ನು ಭಾಂಡಗಳೆಲ್ಲ ಅನ್ಯರಾದವರು ನೀವಿನ್ನೇನು ಮಾಡಿರಿ ಎನ್ನ ದೈವ. ಹೇಳಿದ, ಅನ್ನಕ್ಕೊಂದು ಬೇಕು, ಪರಮ ಅನ್ನಕ್ಕೊಂದು ಬೇಕು, ಎನ್ನಲ್ಲಿ ಹೆಂಗೆ ಮಾಡಲಿ ಅಂದು ಇಲ್ಲಲ್ಲ ಅಂತ ಹೇಳಿದಾಗ ಅಗ್ನಿ ಮಾತನ್ನು ಕೇಳಿ ಪರಮಾತ್ಮ ಹೇಳ್ತಾನೆ, ನಿಮ್ಮಲ್ಲಿ ಕಾರ್ಯ ಆದಾಗ ಬೇಕಾದಷ್ಟು ಭಾಂಡಿಗಳಿರ್ತಾವೆ, ನನ್ನ ಕಾರ್ಯಕ್ಕೆ ನಿಮ್ಗೆ ಭಾಂಡಿಗಳಿರಂಗಿಲ್ಲಲ್ಲ, ನೀವೇನು ಮಾಡ್ತೀರಿ, ಎಷ್ಟಾದರೂ ನನ್ನ ದೈವ ಹಾಗೆ ಅದು ಅಂತ. ಇಲ್ಲದ ಭಾಂಡ ಇನ್ನೆಲ್ಲೇ ಬರುವುದು ಕಂಠ ಬೆಗೆದು ಪರರಿಗೆ ಬಾಯ ತೆಗೆದು ಬೇಡುವುದೇಕೆ, ಸ್ವಾಮಿ ಪುಷ್ಕರಣಿಯಲ್ಲಿ ನೀ ಮಾಡು ಅನ್ನವನು ಪಾಪನಾಶಿನಿಯಲ್ಲಿ ಆಕಾಶ ಗಂಗೆಯಲ್ಲಿ ಪಾಕ ಪರಮಾನ್ನ ತಿಳಿತು ತುಂಬರೆಂಬುವ ತೀರ್ಥ ತುಂಬೆರಳಿ ತುಪ್ಪ ತಿಳಿ ಪಂಡಿತನೆ ಸಾರ ರಸಪಾಂಡು ತೀರ್ಥದಲ್ಲಿರಲಿ ಪೂರಭಕ್ಷಗಳೆಲ್ಲ ಪೂರೈಸು ಸುಕುಮಾರಧಾರಿಕಾ ತೀರ್ಥದಲ್ಲಿ ಉಳಿದ ತೀರ್ಥಗಳಲ್ಲೇ ಉಳಿದದ್ದು ಮಾಡು. ಅವಾಗ ಹೇಳ್ತಾನೆ, ನಾ ಇಲ್ಲಿಂದ ಭಾಂಡ ತರಲಪ್ಪ, ನಿಮ್ಮಲ್ಲಿ ಕೆಲಸ ಇದ್ದರೆ ಎಲ್ಲ ಬರ್ತದೆ, ನಾ ಇನ್ನು ಪರರಿಗೆ ಬಾಯಿ ಬಿಡೋದಿಲ್ಲ, ನಾನು ಹೇಳ್ತೀನಿ ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನವನ್ನು ಮಾಡು, ಪಾಪನಾಶಿನಿಯಲ್ಲಿ ಆಕಾಶಗಂಗೆಯಲ್ಲಿ
ಪರಮಾನ್ನವನ್ನು ಮಾಡು. ತುಂಬರ ತೀರ್ಥ ತುಪ್ಪದಿಂದ ತುಂಬಿರಲಿ. ಪಾಂಡು ತೀರ್ಥದಲ್ಲಿ ಸಾರು ರಸವನ್ನು ಮಾಡು. ಸುಕುಮಾರಾಧಿ ತೀರ್ಥದಲ್ಲಿ ಭಕ್ಷ್ಯಗಳನ್ನೆಲ್ಲ ಮಾಡು. ಉಳಿದ ತೀರ್ಥಗಳಲ್ಲಿ ಉಳಿದುದನ್ನು ಮಾಡು ಅಂತ ಹೇಳ್ತಾರೆ. ಬುದ್ಧಿವಂತನು ಅಗ್ನಿ ಪೂಜ್ಯಪೂರ್ವಕರೇ ಹೇಳಿದ್ದ ರೀತಿಯಲ್ಲಿ ಸಿದ್ಧ ಮಾಡಡಿಗೇನು ಸಿದ್ಧಾಗಿ ತಾನುಡಿದ ಪದ್ಮನಾಭನೆ ಪಾಕ ಸಿದ್ಧವಾಯಿತು. ಮುಂದೆ ಉದ್ಯೋಗ ಮಾಡೇಳೋ ಉದ್ಧವನು ಸಖನೇ ಶ್ರೀಲರಾಮನು ತಾನು ಕೇಳಿ ಪರಿಯೋ. ಆ ಕಾಲದಲ್ಲಿ ಷಣ್ಮುಖಗೆ ಹೇಳಿ ಕರೆಸಿದ ಸುಶೀಲ ಬ್ರಾಹ್ಮಣರೆಲ್ಲ ಆಲಸ್ಯ ಬಿಟ್ಟು ತತ್ಕಾಲದಲ್ಲಿ ಭೋಜನ ಶಾಲೆಯಲ್ಲಿ ಬಂದವರು ಸಾಲ್ಬೆಡೆದು ಕುಳಿತರು. ವಿಶಾಲಾದ ಪಾಂಡುಸರ ಮೂರ್ಹೆಡೆದು ಮುಂದೆ ಶೈಶೈಲ ಪರ್ಯಂತ. ಆಗ ಹೇಳಿದಂತೆ ಬುದ್ಧಿವಂತನಾಗಿರುವಂತಹ ಅಗ್ನಿ ಎಲ್ಲ ಅಡಿಗೆಯನ್ನು ಸಿದ್ಧ ಮಾಡಿದ್ದಾನಂತೆ. ಆಗ ಹೇಳ್ತಾ ಇದ್ದಾನೆ ಪರಮಾತ್ಮ, ಅಡಿಗೆ ಎಲ್ಲ ಸಿದ್ಧ ಆಗಿದೆಯಪ್ಪ, ಇನ್ನು ಮುದ್ದಿನ ಕೆಲಸವನ್ನು ಮಾಡಪ್ಪ, ಉದ್ಧವನ ಸಖನಾಗಿರುವಂತಹ ಪರಮಾತ್ಮ ಅಂತ ಹೇಳ್ತಾನೆ. ಆಗ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಷಣ್ಮುಖನನ್ನು ಕರೆಸಿ ಹೇಳ್ತಾನಂತೆ, ಎಲ್ಲ ಬ್ರಾಹ್ಮಣರನ್ನು ಕರ್ಕೊಂಬಾರಪ್ಪ ಅಂತ ಹೇಳ್ತಾನೆ, ಭೋಜನ ಶಾಲೆ ಕರ್ಕೊಂಬ ಅಂತ ಹೇಳ್ತಾರೆ. ಅವರೆಲ್ಲರೂ ಸಾಲು ಹಿಡಿದು ಆ ವಿಶಾಲವಾದ ಎಷ್ಟು ಬದ್ದಿ ಬ್ರಾಹ್ಮಣರಿದ್ದರೆ ಪಾಂಡು ಸರ ಹಿಂದೆ ಹಿಡ್ಕೊಂಡು ಶ್ರೀಶೈಲದ ಪರ್ಯಂತ ಇತ್ತಂತೆ. ತಪ್ಪದೆ ಶಿವನಪ್ಪಗೆ ನುಡಿದವನಪ್ಪ ವೆಂಕಟರಾಯನು, ತಪ್ಪದೆ ದೇವರಿಗರ್ಪಣ ಮಾಡು ನೀವಪ್ಪಾಗಿ ನೈವೇದ್ಯವು. ದೇವನ ಮಾತಿಗೆ ಆ ವೇಳೆಯಲ್ಲಿ ಬ್ರಹ್ಮದೇವ ಹೀಗೆಂದ ತಾನು, ಕೇವಲ ನಿನ್ನ ಹೊರತು ದೇವರೆಂಬುವರಾರು, ದೇವರ ದೇವ ನೀನು. ಆಗ ವೆಂಕಟೇಶ್ ದೇವರು ಹೇಳ್ತಾರಂತೆ ಬ್ರಹ್ಮದೇವರಿಗೆ, ದೇವರ ನೈವೇದ್ಯ ಮಾಡು ಚೆನ್ನಾಗಿ ಅಂತ ಹೇಳ್ತಾರೆ. ಆಗ ವೆಂಕಟೇಶ್ ದೇವ್ರ ಮಾತನ್ನು ಕೇಳಿ ಬ್ರಹ್ಮದೇವರು ಹೇಳ್ತಾರಂತೆ, ನಿನ್ನ ಬಿಟ್ಟು ಯಾರಿದ್ದಾರಪ್ಪ ದೇವರು, ಸರ್ವೋತ್ತಮನಾಗಿರುವಂತಹ ನೀನೇ ದೇವರಿದ್ದು ಅಂದಾಗ ಕಂದನ ಮಾತಿಗೆ ಅಂದನು ಶ್ರೀಹರಿ ಮಂದಹಾಸದಿ ನಗುತ್ತಾ, ಚಂದಾಗಿ ಅರ್ಪಿಸು ಇಂದು ಅಹೋಬಲ ನೆನೆಸುವ ದೇವಗೆ. ಹರಿಯ ಹೇಳಿದ ಕೇಳಿ ಮರೆಯದೆ ಮಾಡಿ ಅರ್ಚಿಸಿದ ಬ್ರಹ್ಮ, ತರಿಸಿದ ಬೇಗನೆ ವರಪತ್ರಾವಳಿಗಳ ಕರೆಸಿ ಆಗ್ರಹಗಳನ್ನು. ಥಟ್ಟನೆ ಬಂದವರಷ್ಟು ಪತ್ರಗಳನ್ನು ತಿಟ್ಟಾಗಿ ಹಾಕಿದರು, ಥಟ್ಟನೆ ಬಡಿಸಿದರು ಅಷ್ಟದಿಕ್ಪಾಲಕರು ಅಷ್ಟೂರು ಮೊದಲು ಮಾಡಿ. ಪರಮಾತ್ಮನ ಮಾತನ್ನು ಕೇಳಿ ಬ್ರಹ್ಮದೇವರು ಹಾಗೆ ನೈವೇದ್ಯವನ್ನು ಮಾಡಿದ್ದಾರಂತೆ ಅಹೋಬಲ ನರಸಿಂಹದೇವರಿಗೆ. ಆಮೇಲೆ ಬ್ರಾಹ್ಮಣರ ಪೂಜೆಯನ್ನು ಮಾಡಿದ್ದಾರಂತೆ. ಆಮೇಲೆ ಪತ್ರಾವಳಿಯನ್ನು ತರಿಸಿ ಗ್ರಹಗಳೆಲ್ಲ ಪತ್ರಾವಳಿಯನ್ನು ಹಾಕಿದ್ದಾರಂತೆ. ಅಷ್ಟದಿಕ್ಪಾಲಕರು ಬಡಿಸಿದ್ದಾರಂತೆ. ಉಪ್ಪು ಮೊದಲು ಮಾಡಿ ತುಪ್ಪವು ಕಡೆಯಾಗಿ ಒಪ್ಪಾಗಿ ಬಡಿಸಿದರು. ಅಪ್ಪ ವೆಂಕಟರಾಯಗೆ ತಪ್ಪದೇ ಬಂದು ಕೃಷ್ಣಾರ್ಪಣ ಅಂದ. ಅಪ್ಪ ವೆಂಕಟರಾಯ ತಪ್ಪದೇ ಬಂದು ಕೃಷ್ಣಾರ್ಪಣ ಅಂದ ತಾನು. ಮೇಲ್ಮತ್ತೆ ಭೋಜನ ಕಾಲಕ್ಕೆ ತಾ ಬಂದು ಹೇಳಿಕೊಂಡು ನೀ ಪರಿ ಬಹಳ ಹೊತ್ತು ಆಯಿತು, ಬಳಲಿದಿರಿ ಎಲ್ಲರೂ ಹುಳಿಯನ್ನು ಬಡವನಲ್ಲೇ. ಆಗ ಎಲ್ಲರೂ ಬಡಿಸ್ತಾರಂತೆ, ಅಷ್ಟ ದಿಕ್ಪಾಲಕರು ಸೇರಿಕೊಂಡು ಉಪ್ಪು ಮೊದಲು ಮಾಡಿಕೊಂಡು ಎಲ್ಲ. ಆಗ ವೆಂಕಟೇಶ್ ದೇವರು ಬಂದು ಕೃಷ್ಣಾರ್ಪಣ ಅಂತಾನೆ. ಆಗ ಭೋಜನ ಸಮಯದಲ್ಲಿ ವೆಂಕಟೇಶ್ ದೇವರು ಹೇಳ್ತಾರಂತೆ, ಬಹಳ ಹೊತ್ತಾಗಿದೆ, ಎಲ್ಲರೂ ಬಳಲಿದ್ದೀರಿ, ನಾನು ಬಡವ, ಊಟ ಮಾಡಿರಿ ಅಂತ ಹೇಳ್ತಾರೆ. ಹರಿಯಂದ ಮಾತಿಗೆ ಹರ್ಷಭಟ್ಟು ಅಲ್ಲಿರುವಂಥ ಭೂಸರರು ವರಮುನಿಗಳು ಮತ್ತೆ ಪರಮಹಂಸರು ಎಲ್ಲ ತಿರುಗಿ ಮಾತಾಡಿದರು. ಘನ್ನ ಮಹಿಮ ನಿನ್ನ ಅನ್ನ ಭೋಜನದಿಂದ ಧನ್ಯರಾದೆವು ನಾವೆಲ್ಲ, ಚೆನ್ನಾಗಿ ವರಮುಕ್ತಿಯನ್ನೇ ತೋರಿಸುವುದು ಅನ್ನವಲ್ಲವಿದು ಅಮೃತವಿದು. ಹೀಗೆಂದು ನುಡಿದು ಚಂದಾಗಿ ಭೋಜನ ಮಾಡಿ ತೇಗಿ ಕೈ ತೊಳೆದರೆಲ್ಲ. ಆಗಲ್ಲೇ ತಾಂಬೂಲ ಬೇಗನೆ ಕೊಟ್ಟನು ಭಾಗೀರಥಿಯ ಪಿತನು. ಆಗ ಪರಮಾತ್ಮ ಹೇಳಿದ ಮಾತಿಗೆ ಆ ಎಲ್ಲ ಬ್ರಾಹ್ಮಣರು, ಶ್ರೇಷ್ಠ ಮುನಿಗಳು, ಪರಮಹಂಸರು ಎಲ್ಲರೂ ಹೇಳ್ತಾರಂತೆ, ಪರಮಾತ್ಮ ನಿನ್ನ ಭಾಳ ಹೊತ್ತಾಗಿದೆ ಅಂತ ಹೇಳಿ ತಣಿದಿರಿ, ನಾನು ಬಡವ ಇದ್ದೀನಿ, ಹೆಚ್ಚಿಗೆ ಏನಿಲ್ಲ, ಹುಳಿ ಅನ್ನ ಇದೆ ಅಷ್ಟೇ ತಿನ್ನಿರಿ ಅಂದಾಗ ಅವ್ರು ಹೇಳ್ತಾರಂತೆ,
ಅಪ್ಪ ಮಹಾಮಹಿಮನಾಗಿರುವಂತಹ ಪರಮಾತ್ಮ, ನಿನ್ನ ಅನ್ನ ಭೋಜನದಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. ಈ ವರ ಅನ್ನದ, ಈ ಶ್ರೇಷ್ಠವಾದ ಅನ್ನದಿಂದ, ಇದು ಶ್ರೇಷ್ಠವಾದ ಅನ್ನ ಅಲ್ಲ, ಮುಕ್ತಿಯನ್ನೇ ಕೊಡುವಂತಹ ಅಮೃತ ಇದು ಅಂತ ಹೇಳ್ತಾರೆ. ಹೀಗೆಂದು ನುಡಿದು ಚಂದಾಗಿ ಭೋಜನ ಮಾಡಿ ತೇಗಿ ಕೈ ತೊಳೆದರೆಲ್ಲ, ಆಗಲ್ಲೇ ತಾಂಬೂಲ ಬೇಗನೆ ಕೊಟ್ಟನು ಭಾಗೀರಥಿಯ ಪಿತನು. ಚೆನ್ನಾಗಿ ತಾರತಮ್ಯವನ್ನು ಬಿಡದೆ ಬಹು ಘನ್ನ ದಕ್ಷಿಣೆಗಳನ್ನು ಮುನ್ನ ಎಲ್ಲರಿಗೆ ಮನ್ನಿಸಿ ಕೊಟ್ಟ ಸ್ವರ್ಣ ಮುದ್ರಿಕೆಗಳನ್ನು ಅಂತ ಹೇಳಿ ಅವರೆಲ್ಲರೂ ಊಟ ಮಾಡಿ, ಚಂದ ಊಟ ಮಾಡಿ ಕೈ ತೊಳ್ಕೊಂಡು ಬಂದ್ರಂತೆ. ಆಗ ಪರಮಾತ್ಮ ಎಲ್ಲರಿಗೂ ತಾಂಬೂಲ ಕೊಡ್ತಾನೆ. ತಾರತಮ್ಯಕ್ಕನುಸಾರವಾಗಿ ಸರಿಯಾದ ಮಹಾದಕ್ಷಿಣೆಗಳನ್ನು ಕೊಡ್ತಾನಂತೆ. ಸ್ವರ್ಣದ ಮುದ್ರಿಕೆಗಳನ್ನು ಕೊಟ್ಟಿದ್ದಾನಂತೆ ಎಲ್ಲರಿಗೂ ಮರ್ಯಾದೆ ಮಾಡಿ. ಕೊಂಡು ಆಶೀರ್ವಾದ ಪುಂಡರೀಕಾಕ್ಷ ಉದ್ದಂಡ ಸಂತೋಷದಿಂದ ಹೆಂಡತಿ ಸಹ ತನ್ನ ಹಿಂಡು ಬಳಗ ಕೂಡಿಕೊಂಡು ಭೋಜನ ಮಾಡಿದ. ಅಲ್ಲಿಂದ ರಾತ್ರಿಯಲ್ಲೇ ಮಲಗಿದ ವಲ್ಲಭೆಯಿಂದ ಕೂಡಿ ಬಲ್ಲಿದಾನಂತಾದ್ರಿಯಲ್ಲೇ ಸೌಖ್ಯದಿಂದ ಎಲ್ಲರೂ ಮಲಗಿದರು. ಪರಮಾತ್ಮ ಎಲ್ಲ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಸಂತೋಷದಿಂದ ಲಕ್ಷ್ಮೀ ಸಹಿತನಾಗಿ, ಬಳಗದವರ ಸಹಿತನಾಗಿ ಭೋಜನ ಮಾಡ್ತಾನೆ. ರಾತ್ರಿ ಅಲ್ಲೇ ಲಕ್ಷ್ಮಿಯ ಜೊತೆಗೆ ಅಲ್ಲೇ ಮಲ್ಕೊಂಡಿದ್ದಾರಂತೆ ಅನಂತಾದ್ರಿಯಲ್ಲೇ. ಭಕ್ತವತ್ಸನಲ್ಲಿ ಭಕ್ತಿ ಪರವಶದಿಂದ ಉಕ್ತವಾದಿ ಕಥೆಯ ಕಚ್ಚಿಟ್ಟು ಕೇಳುವರಿಗೆ ಅತ್ಯಂತವಾಗಿ ಪುರುಷೋತ್ತಮನ ದಯ ಉಂಟು. ಮತ್ತವರ ಕಾರ್ಯಕ್ಕೆ ಸತ್ಯ ಸಹಕಾರಿಗಳು ಸುತ್ತೆಲ್ಲ ಜನರು. ಪೃಥ್ವಿಯಲ್ಲಿರುವ ಬಹು ಭಕ್ತರನ್ನು ಪಾಲಿಸುತ್ತಾ ಉತ್ತಮಾನಂತಾದ್ರಿ ಸಕ್ತನಾಗಿರುವ ಸರ್ವೋತ್ತಮನ ದಯವಿರಲು ಮತ್ತಿರುವ ವಿಘ್ನಗಳು ಹತ್ತದಲೇ ಮುಗಿಯಿತು. 9 ಅಧ್ಯಾಯ. ಭಕ್ತವತ್ಸಲನಾಗಿರುವಂತಹ ಪರಮಾತ್ಮನ ಈ ಕಥೆಯನ್ನು ಭಕ್ತಿ ಪರವಶದಿಂದ ಏಕಾಗ್ರ ಮನಸ್ಸಿಂದ ಕೇಳಿದರೆ ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ದಯ ಖಂಡಿತವಾಗಿ ಆಗೇ ಆಗುತ್ತೆ. ಅಷ್ಟೇ ಅಲ್ಲ, ಅವರ ಕಾರ್ಯಕ್ಕೆ ಎಲ್ಲರೂ ಸಹಕಾರಿಗಳಾಗ್ತಾರೆ. ಅವರ ಕಾರ್ಯ ಎಲ್ಲವೂ ನಿರ್ವಿಘ್ನವಾಗಿ ನಡೆಯುತ್ತೆ. ಪೃಥ್ವಿಯಲ್ಲಿರುವಂತಹ ಎಲ್ಲ ಭಕ್ತರನ್ನು ಪಾಲಿಸುವಂತಹ ಪರಮಾತ್ಮ, ಅನಂತಾದ್ರಿಯಲ್ಲಿರುವಂತಹ ಪರಮಾತ್ಮ, ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ದಯದಿಂದ ಯಾವ ವಿಘ್ನವಿಲ್ಲದೆ ನಾವು ಇಲ್ಲಿ 9 ಅಧ್ಯಾಯ ಮುಗಿಸ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.